ಮೊದಲಿಗೆ ಈ ರೀತಿ ಕೈಯಿಂದನೇ ತಲೆ ತೆಗೆದು ಆನಂತರ ಎರಡು ಸೈಡ್ಸ್ ನಾವು ಸಿಪ್ಪೆ ತೆಗಿಬೇಕು. ಈ ರೀತಿ ಇಲ್ಲಿಂದ ಹೀಗೆ ತೆಗ್ತಾ ಇರ್ತದೆ. ಎಲ್ಲ ಮೀನಕ್ಕೆ ಸಹ ನಾವು ಇದೇ ರೀತಿ ಸಿಪ್ಪೆ ತೆಗಿಬೇಕು. ಅರ್ಧ ಟೊಮ್ಯಾಟೊ, ಅರ್ಧ ಹುಳಿ ಇದ್ದ ಮಾವಿನಕಾಯಿ. ಸೊ ನಾನಿಲ್ಲಿ ಮಾವಿನಕಾಯಿ ಹುಳಿದ್ದ ಮಾವಿನಕಾಯಿ ಹಾಕೋದ್ರಿಂದ ರುಬ್ಬುವಾಗ ಟ್ಯಾಮ್ರಿನ್ ಹುಣಸೆ ಹುಳಿ ಹಾಕೋದಿಲ್ಲ. ನೀವು ಒಂದು ವೇಳೆ ಮಾವಿನಕಾಯಿ ಹಾಕೋದಿಲ್ಲ ಇದ್ದರೆ ರುಬ್ಬುವಾಗ ಸಣ್ಣ ತುಂಡು ಹುಣಸೆ ಹುಳಿ ಹಾಕಬೇಕು, ಸಣ್ಣದು, ಜಾಸ್ತಿ ಅಲ್ಲ. ಸೊ ನಾನಿವತ್ತು ಮಾವಿನಕಾಯಿ ಮಾವಿನ ಹಣ್ಣು ಯೂಸ್ ಮಾಡಿ ಮಾಡ್ತಾ ಇದ್ದೇನೆ. ಸೊ ಇದೇ ರೀತಿ ನೀವು ಮಾಡಲಿಕ್ಕೆ ನೋಡಿ, ಟೇಸ್ಟ್ ಸೂಪರ್ ಆಗ್ತದೆ ಮಾವಿನಕಾಯಿ ಮತ್ತು ಮಾವಿನ ಹಣ್ಣು ಹಾಕಿದರೆ. ಒಂದು ಆಲೂಗಡ್ಡೆ, ಅರ್ಧ ಈರುಳ್ಳಿ ಆನಿಯನ್, ಒಂದು ಮಾವಿನ ಹಣ್ಣು. ಮಸಾಲೆಗೆ ಬೇಕಾದಂಥ ಇಂಗ್ರೀಡಿಯೆಂಟ್ಸ್ಗಳು: 1/4 ಟೀ ಸ್ಪೂನ್ ಅಜ್ವೈನ್ ಓವಾ. ಸೊ ಒಣ ಮೀನ ರಸಕ್ಕಿದು ಓವಾ ಮಸ್ಟ್ ಹಾಕಲೇಬೇಕು. 1/4 ಟೀ ಸ್ಪೂನ್ ಸಾಸಿವೆ ಮಸ್ಟರ್ಡ್ ಸೀಡ್ಸ್, 1/4 ಟೀ ಸ್ಪೂನ್ ಮೆಂತೆಕಾಳು, ಅರ್ಧ ಟೀ ಸ್ಪೂನ್ ಜೀರಿಗೆ, 1.5 ಟೇಬಲ್ ಸ್ಪೂನ್ ಕೊತ್ತಂಬರಿ ಬೀಜ. ಇಲ್ಲಿ 10 ಬ್ಯಾಡಿಗೆ ಮೆಣಸು ತಗೊಂಡಿದ್ದೇನೆ, 1/4 ಟೀ ಸ್ಪೂನ್ ಅರಶಿನ, ಅರ್ಧ ಈರುಳ್ಳಿ, 5 ಎಸಳು ಗಾರ್ಲಿಕ್ ಬೆಳ್ಳುಳ್ಳಿ, ಆನಂತರ ಕೊಕೊನಟ್ ಗ್ರೇಟೆಡ್. ಇಲ್ಲಿ ಅರ್ಧ ತೆಂಗಿನಕಾಯಿ ತಗೊಂಡಿದ್ದೇನೆ ನಾನು. ಸೊ ನಾನು ತಗೊಂಡ ನಂಗು ಮೀನಲ್ಲಿ, ನೆಪ್ಪೆ ಮೀನಲ್ಲಿ ಉಪ್ಪಿನ ಅಂಶ ಜಾಸ್ತಿ ಉಂಟು, ಸಾಲ್ಟ್. ಅದಕ್ಕೋಸ್ಕರ ನಾನು ಒಣ ಮೀನನ್ನು ಸಿಪ್ಪೆ ತೆಗೆದು ನೀರಲ್ಲಿ ತೊಳೆದು 1/4 ಗಂಟೆ ನಾನು ನೆನೆಸಿಟ್ಕೊಳ್ತೇನೆ, ಉಪ್ಪಿನ ಅಂಶ ಹೋಗಲಿ ಅಂತ. ಒಂದು ವೇಳೆ ನೀವು ತಂದ ಮೀನಲ್ಲಿ ಉಪ್ಪಿನಂಶ ಕಮ್ಮಿ ಇದ್ದರೆ ನೀವು ಸಿಪ್ಪೆ ತೆಗೆದು ತೊಳೆದು ಡೈರೆಕ್ಟ್ ಯೂಸ್ ಮಾಡ್ಬೋದು. ಸೊ ಇದರಲ್ಲಿ ಉಪ್ಪು ಜಾಸ್ತಿ ಉಂಟು. ಸೊ 1/4 ಗಂಟೆ ನಾನು ನೀರಲ್ಲಿ ನೆನೆಸಿಟ್ಕೊಳ್ತೇನೆ. ಇಲ್ಲಿ ನಾನು ಪ್ಯಾನ್ ಬಿಸಿಗಿಟ್ಟಿದ್ದೇನೆ. ಫ್ಲೇಮನ್ನು ಲೋ ಅಲ್ಲಿ ಇಟ್ಕೊಂಡು ಮಸಾಲೆ ಹುರಿಯುವ. ಸ್ವಲ್ಪ ಕೊಕೊನಟ್ ಆಯಿಲ್, ತೆಂಗಿನ ಎಣ್ಣೆ ಹಾಕ್ಕೊಳ್ತೇನೆ. ಎಣ್ಣೆ ಬಿಸಿಯಾದ ನಂತರ ಮೊದಲಿಗೆ ಲೋ ಫ್ಲೇಮಲ್ಲಿ ಸಾಸಿವೆ ಮಸ್ಟರ್ಡ್ ಸೀಡ್ಸ್ ಹುರಿಯುವ. ಸಾಸಿವೆ ಚಟಪಟ ಆಗಬೇಕು, ಹಸಿ ಇರಬಾರ್ದು. ಸಾಸಿವೆ ಚಟಪಟ ಆದ ನಂತರ ಜೀರಿಗೆ ಹಾಕೋಣ. ಫ್ಲೇಮ್ ಲೋ ಅಲ್ಲಿ ಇರಲಿ. ಜೀರಿಗೆ ಸಹ ಕೆಂಪಾಗಬೇಕು. ಸಾಕು, ಜೀರಿಗೆ ಸಹ ಕೆಂಪಾಗಿದೆ. ಇದನ್ನು ಬೇರೆ ಪ್ಲೇಟಿಗೆ ತೆಗೆದಿಟ್ಕೊಳ್ಳುವ. ಪುನಃ ನಾನು ಸೇಮ್ ಪ್ಯಾನಿಗೆ ಸ್ವಲ್ಪ ಕೊಕೊನಟ್ ಆಯಿಲ್ ಹಾಕ್ಕೊಳ್ತೇನೆ, ಜಾಸ್ತಿ ಅಲ್ಲ, ಸ್ವಲ್ಪ ಸಾಕು. ಈಗ ಮೆಂತೆಕಾಳು ಹಾಕೋಣ, ಮೇಥಿ ಸೀಡ್ಸ್. ಮೆಂತೆ ಸ್ವಲ್ಪ ಕೆಂಪಾಗ್ತಾ ಬರಲಿ, ಆಗ ನಾವು ಅಜ್ವೈನ್ ಹಾಕೊಳ್ಳುವ. ಸಾಕು, ಈಗ ಅಜ್ವೈನ್ ಹಾಕುವ. ಇದನ್ನು ಜಾಸ್ತಿ ಹುರಿಬೇಡಿ, ಜಾಸ್ತಿ ಹುರಿದ್ರೆ ಕಹಿ ಆಗ್ತದೆ. ಸೊ ಲೋ ಫ್ಲೇಮಲ್ಲಿ ಸ್ವಲ್ಪ ಕೆಂಪಾದರೆ ಸಾಕು. ಸಾಕು, ಕೆಂಪಾಗಿದೆ. ಇದನ್ನು ಸಹ ತೆಗೆದಿಡುವ. ನಾನು ಸ್ವಲ್ಪ ಕೊಕೊನಟ್ ಆಯಿಲ್ ಹಾಕೊಳ್ತೇನೆ. ಈಗ ಕೊತ್ತಂಬರಿ ಬೀಜ, ಕೊರಿಯಾಂಡರ್ ಸೀಡ್ ಹುರಿಯುವ. ಕೊತ್ತಂಬರಿ ಬೀಜ ಸಹ ಕೆಂಪಾಗಬೇಕು. ಸಾಕು, ಕೊತ್ತಂಬರಿ ಬೀಜ ಸಹ ಕೆಂಪಾಗಿದೆ. ಈ ರೀತಿ ನಾವು ಮಸಾಲೆ ಎಲ್ಲ ಹುರಿದು ಮಾಡಿದ್ರೇ ಒಣ ಮೀನು, ಹಸಿ ಮೀನು ಸಾರೆಲ್ಲ ಟೇಸ್ಟ್ ಆಗೋದು. ಸೊ ಇದುವೇ ಮೇನ್ ಸ್ಟೆಪ್ ಇರೋದು. ಈಗ ಒಣ ಬ್ಯಾಡಗಿ ಮೆಣಸನ್ನು ಹುರಿಯುವ. ಒಳ್ಳೆ ರೀತಿ ಕೆಂಪಾಗಬೇಕು. ಸೊ ಒಳ್ಳೆ ರೀತಿ ರೋಸ್ಟ್ ಆಗಿದೆ, ಮೆಣಸು ಉಬ್ಬಿದೆ. ಇಲ್ಲಿ ಸಾಕು, ಫ್ಲೇಮ್ ಆಫ್ ಮಾಡುವ. ರೋಸ್ಟ್ ಮಾಡಿದ ಎಲ್ಲ ಇಂಗ್ರೀಡಿಯೆಂಟ್ಸ್ಗಳು ಸಹ ತಣ್ಣ ಆಗಲಿಕ್ಕೆ ಬಿಡುವ. ರೋಸ್ಟ್ ಮಾಡಿದ ಮಸಾಲೆ ಎಲ್ಲ ತಣ್ಣಾಗಿದೆ. ಅದರ ಜೊತೆನೆ ಅರಶಿನ, ಬೆಳ್ಳುಳ್ಳಿ,
ಈರುಳ್ಳಿ ಒಟ್ಟಿಗೆ ಹಾಕಿ ಕೊಕೊನಟ್ ಗ್ರೇಟೆಡ್ ಒಟ್ಟಿಗೆ ಹಾಕಿ ಮಿಕ್ಸಿ ಜಾರಿಗೆ ಸ್ವಲ್ಪ ನೀರು ಹಾಕಿ ನುಣ್ಣಕ್ಕೆ ರುಬ್ಬುವ, ಸ್ಮೂತಾಗಿ ಗ್ರೈಂಡ್ ಮಾಡುವ. ನಾನಿಲ್ಲಿ ಅರ್ಥನ್ ಪಾಟ್ ಮಣ್ಣಿನ ಮಡಿಕೆ ಬಿಸಿಗಿಟ್ಟಿದ್ದೇನೆ. ಈಗ ರುಬ್ಬಿದ ಮಸಾಲೆ ಹಾಕೋಣ. ವಾಟರ್ ನೀರು ಹಾಕೊಳ್ತೇನೆ. ಮಿಕ್ಸಿ ಜಾರಿಗೆನೆ ಸ್ವಲ್ಪ ನೀರು ಹಾಕೊಂಡು ಹಾಕೊಳ್ಳೋಣ. ನೋಡಿಕೊಂಡು ಅಡ್ಜಸ್ಟ್ ಮಾಡಿ. ಸೊ ಮೀಡಿಯಮ್ ಕನ್ಸಿಸ್ಟೆನ್ಸಿ ಇಟ್ಕೊಳ್ಳಿ. ತುಂಬ ತೆಳು ಸಹ ಅಲ್ಲ, ತುಂಬ ದಪ್ಪ ಸಹ ಇಲ್ಲ. ಈಗ ಫ್ಲೇಮನ್ನು ಮೀಡಿಯಮ್ ಟು ಹೈಯಲ್ಲಿ ಇಟ್ಕೊಂಡಿದ್ದೇನೆ. ಅರ್ಧ ಈರುಳ್ಳಿ ಇದಕ್ಕೆ ಹಾಕೋಣ, ಸಣ್ಣಕ್ಕೆ ತುಂಡು ಮಾಡಿ ಆನಿಯನ್. ಆನಂತರ ತುಂಡು ಮಾಡಿಟ್ಟಂಥ ಆಲೂಗಡ್ಡೆ ಪೊಟ್ಯಾಟೊವನ್ನು ಹಾಕೊಳ್ಳೋಣ. ರಾ ಮ್ಯಾಂಗೋ ಮಾವಿನಕಾಯಿ, ಆನಂತರ ಟೊಮ್ಯಾಟೊ ಸಹ ಹಾಕೋಣ. ಒಳ್ಳೆ ರೀತಿ ಒಮ್ಮೆ ಮಿಕ್ಸ್ ಮಾಡಿ ಆಲೂಗಡ್ಡೆ ಹಾಗೂ ಮಾವಿನಕಾಯಿ ಸ್ವಲ್ಪ ಬೇಯಲಿ, ಮುಕ್ಕಾಲು ವರ್ಷ ಬೇಯಲಿ, 3/4 ಕುಕ್ ಆಗಲಿ. ಆನಂತರ ನಾವು ಮೀನು ಹಾಕೊಳ್ಳೋಣ. ಬಾಯಿ ಮುಚ್ಚಿ ಬೇಯಲಿ ಬಿಡುವ. ಇಲ್ಲಿ ಆಲೂಗಡ್ಡೆ ಸಹ ಆಲ್ಮೋಸ್ಟ್ ಬೆಂದಿದೆ, ಸಾಫ್ಟ್ ಆಗಿದೆ. ಈಗ ನಾನು ಮೀನನ್ನು ಹಾಕೊಳ್ತೇನೆ. ಅದರ ನೀರು ತೆಗೆದು ಹಾಕೊಳ್ತೇನೆ. ಉಪ್ಪು ಹಾಕೊಳ್ಳೋದಿಲ್ಲ, ಇನ್ನೂ ಸಹ ಸ್ವಲ್ಪ ಮೀನಲ್ಲಿ ಉಪ್ಪು ಉಂಟು, ಅದಕ್ಕೋಸ್ಕರ ನಾನು ಎಕ್ಸ್ಟ್ರಾ ಉಪ್ಪು ಹಾಕುವುದಿಲ್ಲ. ನೀವು ಸಹ ಸ್ಟಾರ್ಟಿಂಗಲ್ಲಿ ಉಪ್ಪು ಹಾಕೊಳ್ಬೇಡಿ, ಮತ್ತೆ ಬೇಕಂದರೆ ಲಾಸ್ಟಲ್ಲಿ ಉಪ್ಪು ಹಾಕೊಳ್ಬೋದು. ಇಲ್ಲದ್ರೆ ತುಂಬ ಉಪ್ಪಾದರೆ ತಿನ್ನಲಿಕ್ಕೆ ಆಗೋದಿಲ್ಲ ಪದಾರ್ಥ. ಸೊ ಈಗ ಮೀನನ್ನು ಹಾಕೊಳ್ಳೋಣ. ನೀರು ತೆಗೆದು ಹಾಕೊಳ್ಳಿ. ಆನಂತರ ನಾವು ಕಟ್ ಮಾಡಿಟ್ಟ ಮಾವಿನ ಹಣ್ಣು ಹಾಕೊಳ್ಳೋಣ, ಮ್ಯಾಂಗೋ. ಒಮ್ಮೆ ಮಿಕ್ಸ್ ಮಾಡ್ಕೊಳ್ಳೋಣ. ಈಗ ನಾನು ಫ್ಲೇಮನ್ನು ಮೀಡಿಯಮ್ ಟು ಹೈಯಲ್ಲಿ ಇಟ್ಕೊಂಡೆ. ಮೀನು ಬೇಯಲಿ, ಬಾಯಿ ಮುಚ್ಚಿ ಬೇಯಲಿಕ್ಕೆ ಬಿಡುವ. 10 ಮಿನಿಟ್ಸಲ್ಲಿ ಬೇಯ್ತದೆ, 10 ಮಿನಿಟಲ್ಲಿ. ಸೊ ಸೂಪರ್ ಆದ ನುಂಗೆ ಮೀನು ರಸ, ನಂಗೆ ರಸ ರೆಡಿಯಾಗಿದೆ ಸರ್ವ್ ಮಾಡಲಿಕ್ಕೆ. ಕುಚ್ಚಲಕ್ಕಿ ಅನ್ನದ ಜೊತೆ ಅಂತೂ ಒಳ್ಳೆ ಕಾಂಬಿನೇಷನ್. ಮಿಸ್ ಮಾಡದೆ ಈ ರೀತಿ ಒಮ್ಮೆ ಟ್ರೈ ಮಾಡಿ ನನಗೆ ಹೇಗೆ ಆಗಿದೆ ಅಂತ ತಿಳಿಸಿ. ನಿಮಗೆ ಬೇಕಂದರೆ ನೀವು ಸಾಲ್ಟ್ ಹಾಕ್ಕೊಳ್ಳಿ. ನಾನು ಸ್ವಲ್ಪ ಸಹ ಸಾಲ್ಟ್ ಹಾಕಲಿಲ್ಲ, ಮೀನಲ್ಲಿ ಉಪ್ಪು ಉಂಟಂತ ಹೇಳ್ಕೊಂಡು ಹಾಕಲಿಲ್ಲ.